ಭಕುತಿ ಸಮರ್ಪಣೆ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾವೀಗ ಉತ್ತರಾದಿ ಮಠಾಧೀಶರಾದ ಶ್ರೀ 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 ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುತ್ತಿರುವಂತಹ ಧಾರವಾಡದ ಉತ್ತರಾದಿ ಮಠದ ಆವರಣದಲ್ಲಿದ್ದೇವೆ. ಚಾತುರ್ಮಾಸ್ಯಕ್ಕೆ ಏನೆಲ್ಲ ಸಿದ್ಧತೆಗಳಾಗಿವೆ, ರಾಮದೇವರ ಪೂಜೆ ಎಲ್ಲಿ ನಡೆಯುತ್ತೆ, ಪಾದ ಪೂಜೆ ಮುದ್ರಾಧಾರಣೆಯಲ್ಲಿ ನಡೆಯುತ್ತೆ, ಬಂದಂಥ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಎಲ್ಲಿ ಮಾಡಲಾಗಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಿ ನಡೆಯುತ್ತವೆ, ಎಲ್ಲ ಸಂಪೂರ್ಣ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವೀಕ್ಷಕರೇ, ಇದು ಇತ್ತೀಚೆಗೆ ಶ್ರೀ ಸತ್ಯಾತ್ಮ ತೀರ್ಥರು ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀ ಹಯಗ್ರೀವ ದೇವರು. ಇದರ ಪಕ್ಕದಲ್ಲಿ ಒಂದು ಸ್ಟೇಜ್ ಇದೆ. ಅಲ್ಲಿ ಶ್ರೀಗಳು ಶ್ರೀಮನ್ ಮೂಲರಾಮದೇವರ ಪೂಜೆಯನ್ನು ನೆರವೇರಿಸ್ತಾರೆ. ನೋಡಿ, ತುಂಬ ವಿಶಾಲವಾದಂತಹ ಸ್ಥಳ. ಈ ವಿಶಾಲವಾದಂತಹ ಸ್ಥಳದಲ್ಲಿ ಶ್ರೀಗಳು ರಾಮದೇವರ ಪೂಜೆಯನ್ನು ನೆರವೇರಿಸ್ತಾರೆ. ವೀಕ್ಷಕರೇ ನೋಡಿ, ಚಿತ್ರದಲ್ಲಿ ಕಾಣುವಂತಹ ಸ್ಟೇಜ್ ಏನಿದೆ, ಇಲ್ಲೇ ಶ್ರೀಗಳು ಶ್ರೀಮನ್ ಮೂಲರಾಮದೇವರ ಪೂಜೆಯನ್ನು ನೆರವೇರಿಸ್ತಾರೆ. ಶ್ರೀರಾಮದೇವರ ಪೂಜೆಯನ್ನು ಕಣ್ತುಂಬಿಕೊಳ್ಳಲು ವಿಶಾಲವಾದಂತಹ ಸ್ಥಳವೂ ಕೂಡ ಇದೆ. ಇಲ್ಲಿ ಪಂಡಿತೋತ್ತಮರು, ಬಂದಂತಹ ಭಕ್ತರು ಕುಳಿತುಕೊಂಡು ಶ್ರೀಮನ್ ಮೂಲರಾಮದೇವರ ಪೂಜೆಯನ್ನು, ಆ ವೈಭವವನ್ನು ಕಣ್ತುಂಬಿಕೊಳ್ಳಬಹುದು. ಎಲ್ಲ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಬಂದಂತಹ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬನ್ನಿ, ಇವಾಗ ತೀರ್ಥಪ್ರಸಾದದ ವ್ಯವಸ್ಥೆಯನ್ನು ಎಲ್ಲಿ ಮಾಡಲಾಗಿದೆ ಅನ್ನೋದನ್ನು ತೋರಿಸ್ತೀನಿ. ವೀಕ್ಷಕರೇ, ಇದು ಬಂದಂತಹ ಭಕ್ತಾದಿಗಳಿಗೆ ತೀರ್ಥಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುವಂಥ ಸ್ಥಳ. ಈಗೇನು ನೀವು ನೋಡ್ಕೊಂಡು ಬಂದ್ರಿ, ರಾಮದೇವರ ಪೂಜೆ ನಡೆಯುವ ಸ್ಥಳದಿಂದ ಸ್ವಲ್ಪ ಡೌನಲ್ಲಿ ಬಂದರೆ ಈ ಜಾಗ ಸಿಗುತ್ತೆ. ಕೆಳಗಡೆ ಟೈಲ್ಸನ್ನು, ಮೇಲ್ಗಡೆ ಪೆಂಡಾಲನ್ನು ಹಾಕಲಾಗಿದೆ. ಮಳೆ ಬಂದರೂ ಕೂಡ ಯಾವುದೇ ರೀತಿ ತೊಂದರೆ ಆಗದೆ ಅಂತೆ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೀಕ್ಷಕರೇ, ಇಲ್ಲಿ ನಿಮಗೆ ಕಾಣುತ್ತಿರುವಂತಹ ಸ್ಟೇಜಿನಲ್ಲಿ ಶ್ರೀಗಳು ಅನುಗ್ರಹ ಸಂದೇಶವನ್ನು ನೀಡಲಿದ್ದಾರೆ. ತುಂಬ ವಿಶಾಲವಾದಂತಹ ಸ್ಥಳ. ಇದರ ಎಡಗಡೆ ನಿಮಗೆ, ಬಲಗಡೆ ನಿಮಗೆ ಹೋದರೆ ಅಲ್ಲಿ ರೈಲ್ವೆ ಹಾಲ್ ಅಂತ ಇದೆ. ಅಲ್ಲಿ ಪಾದ ಪೂಜೆ ಹಾಗೂ ಮುದ್ರಾಧಾರಣೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ ಬಂಧುಗಳೇ, ತುಂಬ ವಿಶಾಲವಾದಂತಹ ಸ್ಥಳ. ಇಲ್ಲಿ ಬಂದಂತಹ ಭಕ್ತರಿಗೆ ತೀರ್ಥಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೀಕ್ಷಕರೇ, ಇದನ್ನು ರೈಲ್ವೆ ಹಾಲ್ ಅಂತ ಕರೀತಾರೆ. ನೀವೇನು ನೋಡ್ಕೊಂಡು ಬಂದ್ರಿ, ಊಟದ ವ್ಯವಸ್ಥೆಯನ್ನು ಮಾಡಿರುವಂಥ ಸ್ಥಳ. ಅದರ ಬಲಗಡೆ ಸ್ವಲ್ಪ ಮುಂದೆ ಬಂದರೆ ಈ ಸ್ಥಳ ಸಿಗುತ್ತೆ. ವೀಕ್ಷಕರೇ, ಇದೇ ಸ್ಥಳದಲ್ಲಿ ಶ್ರೀಗಳ ಪಾದಪೂಜೆ ನೆರವೇರುತ್ತೆ. ಬಂದಂತಹ ಭಕ್ತಾದಿಗಳಿಗೆ ಮುದ್ರಾಧಾರಣೆಯನ್ನು ಕೂಡ ಶ್ರೀಗಳು ಇಲ್ಲೇ ನೀಡ್ತಾರೆ. ಇದು ಕೂಡ ತುಂಬ ವಿಶಾಲವಾದಂತಹ ಸ್ಥಳ. ಇಲ್ಲಿ ಶ್ರೀಗಳು ಮುದ್ರಾಧಾರಣೆಯನ್ನು ಬಂದಂಥ ಭಕ್ತಾದಿಗಳಿಗೆ ನೀಡ್ತಾರೆ. ವೀಕ್ಷಕರೇ, ಇನ್ನು ಕೊನೆಯದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಿ ನೆರವೇರುತ್ತವೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ಇದು ಧಾರವಾಡದ ಸುಪ್ರಸಿದ್ಧ ವನವಾಸಿ ರಾಮ ಮಂದಿರ. ಈ ಮಂದಿರದ ಪಕ್ಕದಲ್ಲಿ ಇರುವಂತಹ ಸಭಾಂಗಣದಲ್ಲಿ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತವೆ. ವೀಕ್ಷಕರೇ, ಇದೇ ಆ ಸಭಾಂಗಣ. ಇಲ್ಲಿ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತವೆ. ವೀಕ್ಷಕರೇ, ನಾ ಇಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಇಷ್ಟೊಂದು ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿರುವಂತಹ ಪ್ರತಿಯೊಬ್ಬ ಪಂಡಿತೋತ್ತಮರು ಹಾಗೂ ಚಾತುರ್ಮಾಸ್ಯ ಸಮಿತಿಯ ಪ್ರತಿಯೊಬ್ಬ ಸದಸ್ಯರ ಶ್ರಮವನ್ನು ಶಬ್ದದಲ್ಲಿ ಬಣ್ಣನೆ ಮಾಡಲು ಸಾಧ್ಯವೇ ಇಲ್ಲ. ಶ್ರೀಗಳ ಕುರಿತಾಗಿ ಅವರಿಗಿರುವ ಅನನ್ಯ ಭಕ್ತಿಯ ಪರಿಣಾಮಾಂತರ ಇದು ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಭಕುತಿ ಸಮರ್ಪಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.